ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಅಕ್ಕಿ ಪಾಯಸ ಮಾಡೋಣ ಬನ್ನಿ. ಹೇಗೆ ಮಾಡೋಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವರೆ ಲೈಕ್ ಮಾಡಿ ಬನ್ನಿ. ಈ ಸುಲಭವಾಗಿ ಮಾಡೋಣ ಬನ್ನಿ. ಅಕ್ಕಿ ಪಾಯಸ ನಮ್ಮ ಹಳ್ಳಿ ಕಡೆ ಇದೇ ಥರ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಕ್ಕಿ ಪಾಯಸ ಮತ್ತು ವಡೆಗೆ ಸೂಪರು. ಬನ್ನಿ ಹೇಗೆ ಮಾಡೋಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹುರ್ಗಡ್ಲೆ, ಒಂದು ಏಲಕ್ಕಿ ಫ್ರೆಂಡ್ಸ್. ಈಗ ರುಬ್ಕೊಳ್ಳೋಣ ಬನ್ನಿ. ಅದನ್ನು ರುಬ್ಬಿದೆ. ಈಗ ನೋಡಿ, ಈಗ ಅಕ್ಕಿ ಸ್ವಲ್ಪ 1 ಬೌಲ್ ಅಕ್ಕಿ ತೊಗೊಂಡಿದ್ದೀನಿ, ಅದನ್ನು ಹುರ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಹುರಿದು ಆರಿದ್ಮೇಲೆ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಅದನ್ನು ಹಾಕಿ ಜಾರಲ್ಲಿ ರುಬ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ನೀರು ಹಾಕಿ ರುಬ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟಾಗಿದೆ, ಇಷ್ಟಾದರೂ ಪರವಾಗಿಲ್ಲ, ಇನ್ನೂ ಬೇಕು ಅಂದರೆ ಇಷ್ಟಿದ್ರೂ ಸಾಕು ಫ್ರೆಂಡ್ಸ್. ಈಗ ನೋಡಿ ಸ್ಟವ್ ಹಚ್ಚಿ ಬಾಟ್ಲೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿ ನಾನು 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕಪ್ಪು ಸ್ವಲ್ಪ ನೀರು ಹಾಕ್ತೀನಿ, ಅದು ಕರಗಲಿ ಅಂತ ಬೆಲ್ಲ. ನೋಡಿ ಫ್ರೆಂಡ್ಸ್, ಅದು ಕರಗ್ತಾ ಇದೆ. ನೋಡಿ ಬೆಲ್ಲ ಕರಗ್ತಾ ಇದೆ. ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ, 1 ಬೌಲಷ್ಟು. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಬೆಲ್ಲದು ಅದು ಸ್ವಲ್ಪ ಕರಗಲಿ ಅಂತ, ಕೆಳಗಡೆ ತಳ ಹಿಡ್ಕೊಬಾರ್ದು ಅಂತ, ಬೆಲ್ಲ ಕರಗಲಿ ಅಂತ. ನೋಡಿ ಚೆನ್ನಾಗಿ ಬೆಲ್ಲ ಕರಗಿದೆ, ಕುದೀತಾ ಇದೆ ಫ್ರೆಂಡ್ಸ್. ಇನ್ನು ಸ್ವಲ್ಪ ಇದೆ ನೋಡಿ, ಕುದೀತಾ ಇದೆ, ಬೆಲ್ಲ ಕರಗ್ತಾ ಇದೆ. ಚೆನ್ನಾಗಿ ಅದು ಕುದಿ ಬರಬೇಕು ಫ್ರೆಂಡ್ಸ್. ನೋಡಿ ಕುದೀತಾ ಇದೆ. ಈಗ ರುಬ್ಬಿರೋದನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಕಾಯಿ, ಹುರ್ಗಡ್ಲೆ, 1 ಏಲಕ್ಕಿ ಮತ್ತು ಅಕ್ಕಿ ಹುರಿದ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಂಡಿದ್ದ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹಾಕಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಜಾರಲ್ಲಿ ಇದ್ದಿದ್ದೆಲ್ಲ ಈಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಸ್ವಲ್ಪ ನೀರು ಹಾಕ್ತೆ, ಜಾರಲ್ಲೆಲ್ಲ ಇರುತ್ತಲ್ಲ ರುಬ್ಬಿರೋದು ಕಾಯಿದು ತೊಗೊಂಡ್ಮೇಲೆ ಅದನ್ನು ಸೇರಿಸಿ ನೀರು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈಗ ಕಾಯಿ ಆಡಿಸ್ತಾಯಿದ್ದೀನಿ, ಕೈ ಬಿಡ್ದಂಗೆ ತಿರುಗಿಸಿ ಫ್ರೆಂಡ್ಸ್. ಸ್ವಲ್ಪ ಕುದಿಯೋ ಬರೋ ಗಂಟ ಒಂದು 10 ನಿಮಿಷ ಕುದೀರಿ. ಈಗ ನೋಡಿ ನಾನು ಟೇಸ್ಟ್ ನೋಡ್ತಾಯಿದ್ದೀನಿ, ಎಲ್ಲ ಕರೆಕ್ಟಾಗಿದೆ. ಸಿಹಿ ಇದೆ, ನಿಮ್ಗೆ ಇನ್ನೂ ಬೇಕಂದ್ರೆ ಹಾಕ್ಕೊಳ್ಳಿ ಸಿಹಿ. ನೋಡಿ ನಾನೀಗ ಸ್ವಲ್ಪ ಕೈ ಆಡಿಸ್ತಾಯಿದ್ದೀನಿ. ಪಾಯಸ ರೆಡಿ ಆಯಿತು. ಈಗ ಅದಕ್ಕೂ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕರೆದ್ಬಿಟ್ಟು ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನು 1 ಸ್ಪೂನು ತುಪ್ಪ ಹಾಕ್ಬಿಟ್ಟು ಕರ್ಕೊತಾ ಇದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿ. ನೋಡಿ ಕರೆದಿದ್ದಾಯಿತು, ಹಾಕ್ತಾಯಿದ್ದೀನಿ ಪಾಯಸದೊಳಗೆ. ನೋಡಿ ಪಾಯಸ ರೆಡಿ ಆಯಿತು. ನೋಡಿ ನಾನೊಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ವಡೆ ಜೊತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಕ್ಕಿ ಪಾಯಸ. ನೀವೊಂದು ಸಲ ಟ್ರೈ ಮಾಡಿ, ಹೇಗಿತ್ತು ಫ್ರೆಂಡ್ಸ್.
ನೋಡಿ ಅಕ್ಕಿ ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಇಲ್ಲ ಹಂಗೆ ಕುಡಿಬೋದು ಫ್ರೆಂಡ್ಸ್ ಅಕ್ಕಿ ಪಾಯಸ. ಥ್ಯಾಂಕ್ ಯು ಫಾರ್ ವಾಚಿಂಗ್.